ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಅಡುಗೆ ಕೆಲಸ ಒಂದು ಸ್ವಲ್ಪ ಆಮೇಲೆ ಮಾಡ್ಕೊಳ್ಳೋಣ ನಿಧಾನಕ್ಕೆ ಅಂತ ಅಂದ್ಕೊಂಡೆ. ಆಮೇಲೆ ನಾಷ್ಟ ಆಯಿತು. ಉಪ್ಪಿಟ್ಟು ಮಾಡಿದ್ವಿ. ಉಪ್ಪಿಟ್ಟೆಲ್ಲ ಎಲ್ಲ ಮಕ್ಕಳೆಲ್ಲ ತಿಂದಿದ್ದಾಯಿತು. ಎಲ್ಲ ಪಾತ್ರೆ ಎಲ್ಲ ಬಿದ್ದಿತ್ತು. ಪಾತ್ರೆ ಎಲ್ಲ ಬೆಳಗ್ಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಪಾತ್ರೆ ಎಲ್ಲ ಬೆಳಗ್ತಾಯಿದ್ದೀನಿ. ಹೆಣ್ಮಕ್ಳಿಗೆ ಇರೋದೇ ಅಲ್ವಾ ಫ್ರೆಂಡ್ಸ್, ಯಾವಾಗ ಎಷ್ಟು ಪಾತ್ರೆ ಬೆಳಗ್ತಾ ಇದ್ರೂ ಅದು ಎಲ್ಲಿಂದ ಸೇರುತ್ತೆ ಅಂತಲೇ ಗೊತ್ತಾಗಲ್ಲ. ಪಾತ್ರೆ ಅಂತೂ ಸೇರ್ತಾನೇ ಇರುತ್ತೆ. ಎಷ್ಟು ಪಾತ್ರೆ ತೊಳೆದ್ರೂ ಮುಗಿಯೋ ಕೆಲಸನೇ ಇಲ್ಲ. ಆದರೆ ಇವತ್ತು ಶುಕ್ರವಾರ ಇರೋದ್ರಿಂದ ಒಂದು ಸ್ವಲ್ಪ ಮನೆಯೆಲ್ಲ ಹಂಗೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಪಾತ್ರೆ ಎಲ್ಲ ಫಿನಿಷ್ ಮಾಡಿಬಿಟ್ಟು ಆಮೇಲೆ ಮನೆ ಕೆಲಸ ಎಲ್ಲ ಮಾಡ್ಕೊಬೇಕು. ಆಮೇಲೆ ಸ್ಟವೆಲ್ಲ ಒರೆಸ್ಕೊಬೇಕಿನ್ನು. ಸ್ಟವೆಲ್ಲ ಗಲೀಜಾಗಿದೆ. ನಾವು ಡೈಲಿ ಅಡುಗೆ ಮಾಡೋದ್ರಿಂದ ಒಗ್ಗರಣೆ ಎಣ್ಣೆ ಎಲ್ಲ ಬಿದ್ದಿರುತ್ತೆ ಮೇಲೆ, ಅದೆಲ್ಲ ಕ್ಲೀನ್ ಮಾಡ್ಕೊಬೇಕಲ್ವ. ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಸೋಪ್ ಹಾಕಿ ಸ್ಟವ್ ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಕೆಲಸ ಮಾಡಿದ್ರೂ ಮುಗಿಯಲ್ವಲ್ಲ ಹೆಣ್ಮಕ್ಳಿಗೆ, ಮಾಡ್ತಾ ಇರೋದಾಗುತ್ತೆ. ಬೆಳಗ್ಗೆ ನಾಷ್ಟ, ತಿಂಡಿ, ಕಾಫಿ, ಅದು ಇದು ಅಂತ ಕೆಲಸ ಇದ್ದೇ ಇರುತ್ತೆ. ಫ್ರೀ ಅನ್ನೋದೇ ಇಲ್ಲ. ಆದರೆ ಏನಂತಾರೆ, ಮನೇಲೇ ಇರ್ತಾರೆ, ಏನು ಕೆಲಸ ಇವ್ರಿಗೆ ಅಂತಾರೆ. ನೋಡಿದ್ರೆ ಎಷ್ಟು ಕೆಲಸ ಇದೆ. ಒಂದು ನಿಮಿಷ ನಾವು ಕೂತ್ಕೊಂಡ್ರೆ ಅಷ್ಟೇ ಮನೆ ಕೆಲಸ ಮಾಡೋರು ಯಾರು, ಅಷ್ಟು ಕೆಲಸ ನಮಗಿರುತ್ತೆ. ಎಲ್ಲ ತೊಳೆದು ಬೆಳಗಿ, ಎಲ್ಲ ವಾರ ಅಲ್ವಾ, ಶುಕ್ರವಾರ ಬೇರೆ, ಎಲ್ಲ ತೊಳೆದು ಸ್ಟವೆಲ್ಲ ಒರೆಸಿ ಅರಿಶಿನ ಕುಂಕುಮ ಹಾಕಿ ಎಲ್ಲ ರೆಡಿ ಮಾಡಬೇಕು. ಎಲ್ಲ ರೆಡಿ ಮಾಡಿಕೊಂಡು ಇನ್ನು ಅಡುಗೆ ಬೇರೆ ಮಾಡಬೇಕು ಮಧ್ಯಾಹ್ನಕ್ಕೆ. ಇನ್ನು ಲಂಚ್ ಬೇರೆ ಮಾಡಿಲ್ಲ, ಬರೀ ಟಿಫನ್ ಆಗಿದೆ. ಇನ್ನು ಲಂಚ್ಗೆ ಏನು ಮಾಡೋದು ಅಂತ ಗೊತ್ತಿಲ್ಲ. ಎಲ್ಲ ಇವಾಗ ಇದನ್ನೆಲ್ಲ ಮಾಡಿ ಪೂಜೆ ಆದಮೇಲೆ ಲಂಚ್ಗೆ ಯೋಚನೆ ಮಾಡಬೇಕು ಏನು ಮಾಡಬೇಕು ಅಂತ. ಅಲ್ಲಿವರೆಗೂ ಏನು ಸಾರು ಮಾಡೋಣ, ಏನು ಅಡುಗೆ ಮಾಡೋಣ ಅನ್ನೋದೇ ಚಿಂತೆ ಆಗೋಗ್ಬಿಡುತ್ತೆ. ಏನು ಸಾರು ಮಾಡೋದು, ಏನು ಅಡುಗೆ ಮಾಡೋದು ಅನ್ನೋದು. ಇವಾಗೆಲ್ಲ ಆಚೆ ಎಲ್ಲ ಗಿಡಕ್ಕೆಲ್ಲ ನೀರು ಹಾಕಬೇಕು. ಇನ್ನು ಎಷ್ಟು ಕೆಲಸ ಇದೆ ಫ್ರೆಂಡ್ಸ್. ನೀವು ನವರಾತ್ರಿ ಹಬ್ಬ ಆಚರಿಸ್ತಾ ಇದ್ದೀರಾ ಅಂದ್ಕೊತೀನಿ. ನೀವು ಯಾವ ಥರ ಆಚರಿಸ್ತಾ ಇದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ನಾವು 9 ದಿನ ಮನೇಲಿ ಪೂಜೆ ಮಾಡಿ ಆಚರಿಸ್ತೀವಿ ಹಬ್ಬನ. ನೀವು ಆಚರಿಸ್ತೀರಾ ಅಂದ್ಕೊಂಡಿದ್ದೀವಿ. ಇವಾಗ ಆಚೆ ಎಲ್ಲ ಸ್ವಲ್ಪ ಗಿಡಕ್ಕೆ ನೀರು ಹಾಕ್ತೆ. ಇವಾಗ ಒಂಚೂರು ಮೆಟ್ಲು ಬಾಗಿಲು ಎಲ್ಲ ತೊಳ್ಕೊಂಡು ಅರಿಶಿನ ಕುಂಕುಮ ಇಡಬೇಕು. ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊಬೇಕು. ಮೆಟ್ಲೆಲ್ಲ ತೊಳಿತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಶುಕ್ರವಾರ ಆದ್ದರಿಂದ ಮೆಟ್ಲೆಲ್ಲ ತೊಳ್ಕೊಂಬಿಡೋಣ, ಬಾಗಿಲೆಲ್ಲ ತೊಳ್ಕೊಂಬಿಡೋಣ ಅಂದ್ಬಿಟ್ಟು ಫುಲ್ಲು ಬಾಗಿಲಿಗೆಲ್ಲ ನೀರು ಹಾಕಿ ಎಲ್ಲ ತೊಳ್ಕೊತಾ ಇದ್ದೀನಿ. ಬಾಗಿಲಿಗೆ ಅರಿಶಿನ ಕುಂಕುಮ ಇಟ್ಕೊಬೇಕು. ಎಲ್ಲ ತೊಳೆದು ಬಾಗಿಲು ತೊಳೆದಿದ್ದಾಯಿತು. ಬಾಗಿಲೆಲ್ಲ ತೊಳ್ಕೊತಾ ಇದ್ದೀನಿ ನೀಟಾಗಿ. ಸೋಮವಾರ ತಾನೇ ಎಲ್ಲ ವಾರಕ್ಕೆ ಸೋಮವಾರ ಫುಲ್ಲು ಬಾಗಿಲೆಲ್ಲ, ಸೋಮವಾರನೂ ಶುಕ್ರವಾರ ಮಾತ್ರ ಎಲ್ಲ ಫುಲ್ಲು ಕ್ಲೀನಾಗಿ ತೊಳ್ಕೊತೀನಿ. ಕ್ಲೀನಾಗಿ ತೊಳೆದು ಅರಿಶಿನ ಕುಂಕುಮ ಇಟ್ಕೊತೀನಿ. ಶುಕ್ರವಾರ ಅಲ್ವಾ, ಆಯಿತು. ಬಾಗಿಲೆಲ್ಲ ತೊಳೆದಿದ್ದಾಯಿತು. ನನ್ನ ಮಗಳೆಲ್ಲ ಮನೆಯೆಲ್ಲ ಗಲೀಜು ಮಾಡಿರ್ತಾಳೆ. ಎಲ್ಲ ಎತ್ತಿ ಇಟ್ರೇನೋ ತಿರ್ಗಾ ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ ಎಲ್ಲ ಚೇಂಜ್ ಮಾಡಿ ಹಾಕಿರ್ತಾಳೆ. ಮನೆಯಲ್ಲಿ ಮಕ್ಕಳಿದ್ರೆ ಎಲ್ಲ ನಿಮಗೆ ಗೊತ್ತು ತಾನೆ, ಏನಿಲ್ಲ ನಾವೊಂದು ಕಡೆ ಇಟ್ಟರೆ ಅದೊಂದು ಕಡೆ ಆಗಿರುತ್ತೆ. ಎಲ್ಲ ಎತ್ತಿಟ್ಟು ಮನೆ ಕಸ ಎಲ್ಲ ನೀಟಾಗಿ ಗುಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲ ಎತ್ತಿಟ್ಬಿಟ್ಟು ಕಸ ಗುಡಿಸ್ಕೊತಾ ಇದ್ದೀನಿ. ಮನೆ ಕಸ ಗುಡಿಸಿ ಇನ್ನು ಮನೆ ಒರೆಸೋದು ಬಾಕಿ ಇದೆ. ಮನೆ ಒರೆಸಿ ಎಷ್ಟು ಕೆಲಸ ಇದೆ ಫ್ರೆಂಡ್ಸ್. ಇವಾಗ ಶುಕ್ರವಾರ ಆದರೆ ಎಲ್ಲ ಮನೆಯಲ್ಲೂ ಹೀಗೆ ಅನಿಸುತ್ತೆ. ನನಗೆ ಒಬ್ಳಿಗೆ ಎಲ್ಲ ಹೆಣ್ಮಕ್ಳು ಇದೇ ಕೆಲಸನೇ. ಎಷ್ಟು ಮಾಡ್ತಾಯಿದ್ರೆ ಆಗ್ತಾನೇ ಇರುತ್ತೆ ಕೆಲಸ. ಅದಕ್ಕೆ ಮನೆಯೆಲ್ಲ ಗುಡಿಸ್ಕೊತಾ ಇದ್ದೀನಿ ನೀಟಾಗಿ. ಮನೆಯೆಲ್ಲ ಗುಡಿಸಿದ್ದಾಯಿತು. ಇವಾಗ ಮನೆ ಒರೆಸ್ಕೊಬೇಕು. ಮನೆ ಒರೆಸ್ಕೊಳ್ತಾ ಇದ್ದೀನಿ. ಮನೆ ಒರೆಸ್ಕೊಂಡು ಇನ್ನು ಬಟ್ಟೆ ಬೇರೆ ನೆನೆಸಿದ್ದೀನಿ. ಬಟ್ಟೆ ಬೇರೆ ಒಗಿಬೇಕು. ಬಟ್ಟೆ ನೆನೆಸ್ಕೊಂಡಿದ್ದೀನಿ. ಅದು ಬೇರೆ ನಾನು ಇದೇ ಫಸ್ಟ್ ಟೈಮ್ ನಾನು ವಾಯ್ಸ್ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಏನಾದರೂ ಒಂಚೂರು ಹೆಚ್ಚು ಕಡಿಮೆ ಆಗಿದ್ದರೆ ನೀವು ನನಗೆ ತಿಳಿಸ್ಬೋದು. ಕಮೆಂಟ್ ಮಾಡಿ ತಿಳಿಸಿ. ನಾನು ಇವಾಗ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದ್ರಿಂದ ಏನು ಮಾತಾಡಬೇಕಂತ ಅಷ್ಟಾಗಿ ನಾನು ಇವಾಗ ಟ್ರೈನಿಂಗ್ ಮಾಡ್ತಾಯಿದ್ದೀನಿ ಮಾತಾಡೋದ್ರಲ್ಲಿ. ಅದಕ್ಕೆ ಮನೆಯೆಲ್ಲ ಒರೆಸಿದ್ದಾಯಿತು. ಇವಾಗ ಬಾಗಿಲಿಗೆ ಅರಿಶಿನ ಕುಂಕುಮ ಇಟ್ಕೊಂಡು ರಂಗೋಲಿ ಎಲ್ಲ ಹಾಕ್ಕೊಂಡೆ. ದೇವ್ರಿಗೆ ಹೂವೆಲ್ಲ ಇಟ್ಟೆ. ದೇವ್ರಿಗೆ ಹೂವೆಲ್ಲ ಇಟ್ಟು
ಬಾಗಿಲಿಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸ್ನಾನ ಎಲ್ಲ ಮಗಳಿಗೆ ಎಲ್ಲ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಪೂಜೆಗೆ ರೆಡಿ ಮಾಡಿಕೊಂಡು ಇವಾಗ ದೀಪ ಅಂಟಿಸ್ತಾಯಿದ್ದೀನಿ. ದೇವ್ರ ದೀಪ ಅಂಟಿಸ್ತಾಯಿದ್ದೀನಿ. ದೇವ್ರ ದೀಪ ಅಂಟಿಸಿ ಇವಾಗ ನೈವೇದ್ಯಕ್ಕೆ ಅಂತ ಇವತ್ತು ಸ್ವಲ್ಪ ಹಾಲು ಇಟ್ಬಿಟ್ಟೆ ದೇವ್ರಿಗೆ. ಏನು ಮಾಡೋಕ್ಕಾಗಿಲ್ಲ, ಸ್ವಲ್ಪ ಕೆಲಸ, ಬಟ್ಟೆ ಬೇರೆ ಇತ್ತು ಒಗೆಯೋದು, ಅದೆಲ್ಲ ಒಗ್ದಾಕೋದ್ರಿಂದ ದೇವ್ರಿಗೆ ನೈವೇದ್ಯ ಮಾಡೋಕ್ಕಾಗಿಲ್ಲ ಅಂತ ಒಂದು ಲೋಟ ಹಾಲಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಇಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕಂತ ಇದ್ವಿ ಸಾಯಂಕಾಲ. ಆಮೇಲೆ ಎಲ್ಲ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದಮೇಲೆ ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ಕೊಬೇಕು. ಅಡುಗೆ ಸ್ಟಾರ್ಟ್ ಮಾಡಿಕೊಂಡು ಏನು ಅಡುಗೆ ಮಾಡೋದು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ, ಅಡುಗೆ ಏನು ಮಾಡ್ತೀನಿ ಅಂತ. ಇವಾಗ ಇಷ್ಟೊತ್ತಿಗೆ ಇಷ್ಟು ಕೆಲಸ ಆಯಿತು ನಂದು. ಇಷ್ಟು ಕೆಲಸ ಆಗಿ ಪೂಜೆ ಕೆಲಸ ಎಲ್ಲ ಆಯಿತು. ಇವಾಗ ನಿಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂದ್ಕೊತಾ ಇದ್ದೀನಿ. ನನ್ನದು ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊತಾ ಇದ್ದೀನಿ. ಎಲ್ಲರೂ ನೋಡಿ, ಎಲ್ಲರೂ ನಮಗೊಂದು ಲೈಕ್ ಆದರೂ ಏನಾದರೂ ನಮಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ನಾವೇನಾದರೂ ತಪ್ಪು ಇದ್ರೆ ಏನಾದರೂ ಇನ್ನೂ ತಿದ್ಕೊಬೇಕು ಅಂತ ಅಂದ್ಕೊಂಡ್ರೆ ನೀವು ನನಗೆ ಹೇಳ್ಬೋದು, ಯಾವ ಥರ ಮಾಡ್ಬೋದು ಅಂತ ಹೇಳ್ಬೋದು, ಹೇಳಿ ತಿಳಿಸಿ. ಆ ಥರನೇ ನಾವು ಮಾಡ್ತೀನಿ. ಇಷ್ಟ ಆದರೆ ಆಮೇಲೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಇಷ್ಟ ಆಗಿರಬೇಕು. ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳ್ಕೊತೀನಿ.